ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ, ತನ್ನ ದರ್ಪವನ್ನ ತೋರಿದಂತಹ ಈ ಪುಡಾರಿ ಬಸವರಾಜ್ ಬಂಧನಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಆಮ್ಟೆ ಆದೇಶವನ್ನ ಹೊರಡಿಸಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಈತ ಮನಬಂದಂತೆ ಹಲ್ಲೆ ಮಾಡಿದ್ದಾನೆ. ಆ ಎಲ್ಲ ದೃಶ್ಯಗಳು ಕೂಡ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಈತ ರಾಜ್ಯಾಧ್ಯಕ್ಷ ಅಂತ, ಅದ್ಯಾವ ಸೀಮೆ ರಾಜ್ಯಾಧ್ಯಕ್ಷ ಗೊತ್ತಿಲ್ಲ. ಸೊ ಗುಂಪು ಕಟ್ಕೊಂಡು ಬಂದು ಅಧಿಕಾರಿಗಳ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ಸಿಕ್ಕ ವಸ್ತುಗಳಿಂದ ಹಲ್ಲೆ ನಡೆಸಿರುವಂತಹ ದೃಶ್ಯ ಈಗ ಕ್ಯಾಪ್ಚರ್ ಆಗಿದೆ. ಯಾವಾಗ ನ್ಯೂಸ್ 18 ಕನ್ನಡದಲ್ಲಿ ನಿರಂತರ ಸುದ್ದಿ ಬಿತ್ತರ ಆಯ್ತೋ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಈಗ ಪುಡಾರಿಗಳನ್ನ ಒದ್ದು ಒಳಗೆ ಹಾಕುವಂತೆ ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ 7 ಜನರನ್ನ ಬಂಧಿಸಿದ್ದೀವಿ ಅಂತ ಸೂಚನೆಯನ್ನ ಸಹ ನೀಡಲಾಗಿದೆ. ಈತನಿಗೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತಹ ಒಂದು ಅನುಮತಿಯನ್ನ ಕೊಟ್ಟಿದ್ಯಾರು ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ, ಈತನನ್ನ ಯಾರಲ್ಲಿಗೆ ಕರೆದ್ರು, ಈತನಿಗೆ ಯಾರಿಗೆ ಸುದ್ದಿ ಮುಟ್ಸಿದ್ರು, ಅಥವಾ ಈತ ಹೀಗೆ ನಡ್ಕೊಳ್ಳೋದಕ್ಕೆ ಯಾರಾದ್ರೂ ಈತನಿಗೆ ಸೂಚನೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಈಗ ತನಿಖೆಯ ನಂತರವಷ್ಟೇ ಬಯಲಾಗಬೇಕು. ಅದರಲ್ಲೂ ಕೂಡ ನ್ಯೂಸ್ 18 ಕನ್ನಡದಲ್ಲಿ ನಿರಂತರ ಸುದ್ದಿ ಪ್ರಸಾರ ಆಯಿತು. ಸೊ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕ್ರಮಕ್ಕೆ ಸೂಚಿಸಿದ್ದಾರೆ. ಕೃಷ್ಣ ಭೈರೇಗೌಡರು ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್ ಅವರು ಕೂಡ ಖುದ್ದಾಗಿ ನಾನೇ ಹೋಗಿ ಫುಟ್ಪಾತ್ ತೆರವನ್ನ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ತಮ್ಮ ಕೆಲಸವನ್ನ ಮಾಡೋದಕ್ಕೆ ರಕ್ಷಣೆ ನೀಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿ ದರ್ಪವನ್ನ ಮೆರೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ಅವ್ರಿಗೆ ರಕ್ಷಣೆ ನೀಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಿದ್ರೆ ಈ ಹಲ್ಲೆ ಮಾಡಿದನಲ್ಲ ಬಸವರಾಜ್, ಈತ ಯಾರು, ಈತನ ಹಿನ್ನೆಲೆ ಏನು, ಈತನನ್ನ ಈಗಾಗಲೇ ಅರೆಸ್ಟ್ ಮಾಡಿದಾರಾ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ರಸ್ತೆಯಲ್ಲಿ ಏನು ಫುಟ್ಪಾತ್ ಇತ್ತು, ಆ ಒಂದು ಫುಟ್ಪಾತ್ ನಲ್ಲಿ ಸಾಕಷ್ಟು ಅಂಗಡಿಗಳಿತ್ತು. ಅದನ್ನ ಇವತ್ತು ಬೆಳಿಗ್ಗೆ ಈ ಒಂದು ಕೇಂದ್ರ ಪಾಲಿಕೆಯ ಅಧಿಕಾರಿಗಳು ತೆರವು ಮಾಡೋದಕ್ಕೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಯಾವಾಗ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಇನೋವಾ ಕಾರಲ್ಲಿ ಬಂದಂತಹ ಒಂದಿಷ್ಟು ಜನ, ಅದರಲ್ಲೂ ಬಸವರಾಜ್ ಪಡುಕೋಣೆ ಏನಿದ್ದಾನೆ ಆ ವ್ಯಕ್ತಿಯ ನೇತೃತ್ವದಲ್ಲಿ ಈ ಒಂದು ಅಧಿಕಾರಿಗಳ ಮೇಲೆ ಏಕಾಏಕಿ ಹಲ್ಲೆಯನ್ನು ಮಾಡಲಾಗುತ್ತೆ. ದೊಣ್ಣೆ ಹಾಗೂ ಪೆಪ್ಪರ್ ಸ್ಪ್ರೇಗಳನ್ನು ಕೂಡ ಅಧಿಕಾರಿಗಳಿಗೆ ಮಾಡಲಾಗಿದೆ. ಅಂದ್ರೆ ಈ ಮೂಲಕ ಅವರು ಹಲ್ಲೆಯನ್ನ ಮಾಡಿ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾರೆ. ಜೊತೆಗೆ ಇಲ್ಲಿ ಶಾಂತಿಯುತವಾಗಿ ಅವರೇನಾದ್ರೂ ಪ್ರತಿಭಟನೆ ಮಾಡಬಹುದಿತ್ತು, ಆದರೆ ಅದರ ಬದಲಾಗಿ ಅವರು ಏಕಾಏಕಿ ಅಧಿಕಾರಿಗಳಿಗೆ ಹಲ್ಲೆಯನ್ನು ಮಾಡಿರುವಂತದ್ದು. ಈ ಸಂಬಂಧ ಈಗಾಗಲೇ ಪೊಲೀಸರು 7 ಜನರನ್ನ ಬಂಧನವನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಈಗಾಗಲೇ ಡಿಸಿಪಿ ಅವರು ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣವನ್ನ ಸರ್ಕಾರವು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಈ ವಿಚಾರವಾಗಿ ಅಧಿಕಾರಿಗಳಿಗೆ ಸ್ಪಷ್ಟವಾಗಿರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂತವರನ್ನ ಸುಮ್ಮನೆ ಬಿಡಬಾರದು, ತಕ್ಷಣ ಬಂಧಿಸೋದಕ್ಕೂ ಕೂಡ ಈಗಲೇ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು. ಜೊತೆಗೆ ನಾನೀಗ ಈ ಒಂದು ಹಲ್ಲೆ ನಡೆದಿರತಕ್ಕಂಥ ಸ್ಥಳದಲ್ಲಿ ಇದ್ದೇನೆ, ನಿಮಗೆ ದೃಶ್ಯಗಳೆಲ್ಲ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ಜೆಸಿಬಿಯನ್ನ ಬಳಸಿ ಇಲ್ಲಿ ಈ ಒಂದು ಶಿವಾಜಿನಗರದ ಏನು ಬಸ್ ನಿಲ್ದಾಣ ಇದೆ ಅದರ ಪೂರ್ವ ಭಾಗದಲ್ಲಿರುವಂತಹ ರಸ್ತೆಯ ಮೇಲೆ ಇದ್ದಂತ ಎಲ್ಲ ಫುಟ್ಪಾತ್ ಮೇಲಿದ್ದಂತಹ ಅಂಗಡಿಗಳನ್ನ ತೆರವು ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರತರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಪುಂಡರ ಗುಂಪು ಈ ಒಂದು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದೆ. ಜೆಸಿಬಿ ಚಾಲಕನಿಗೂ ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು. ಕೈಗೆ ಸಿಕ್ಕಂತ ವಸ್ತುಗಳನ್ನ ಹಿಡಿದು ಅವ್ರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಮಾರಣಾಂತಿಕವಾಗಿ ಇವರು ಹಲ್ಲೆಯನ್ನ ಮಾಡ್ತಾರಂತ ಆ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕೈಗೆ ಸಿಕ್ಕಿರ್ತಕ್ಕಂಥ ಚೇರ್ ಇರಬಹುದು, ಹೆಲ್ಮೆಟ್ ಇರಬಹುದು, ಹಾಗೆ ದೊಣ್ಣೆಗಳನ್ನ ಬಳಸಿ ಅವರು ಹಲ್ಲೆಯನ್ನ ಮಾಡಿರುವಂತದ್ದು. ಇಲ್ಲಿ ಈ ಒಂದು ಏನು ಫುಟ್ಪಾತ್ ಕಾರ್ಯಾಚರಣೆಯನ್ನ ಕೇವಲ ಆರಂಭ ಮಾಡಿರ್ತಾರೆ. ಆರಂಭ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಹಲ್ಲೆ ಮಾಡೋದಕ್ಕೆ ಆ ಒಂದು ಪುಂಡರ ಗುಂಪು ಯತ್ನವನ್ನ ಮಾಡಿತ್ತು.
ಜೊತೆಗೆ ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು. ಜೆಸಿಬಿ ಚಾಲಕನ್ನು ಸಹಿತವಾಗಿ ಯಾರ್ಯಾರು ಹಲ್ಲೆಗೊಳಗಾಗಿದ್ರು ಅವರೆಲ್ಲರನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಅವರಿಗೆ ಸೂಕ್ತವಾಗಿರುವಂತಹ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ. ಒಟ್ಟಾರೆಯಾಗಿ ಈ ಒಂದು ಫುಟ್ಪಾತ್ ಕಾರ್ಯಾಚರಣೆಯನ್ನು ಈಗಾಗಲೇ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಶಿವಾಜಿನಗರದ ಒಂದು ಬಸ್ ನಿಲ್ದಾಣದ ಪೂರ್ವಭಾಗದಲ್ಲಿರುವಂತಹ ರಸ್ತೆಯ ಮೇಲೆ ಇದ್ದಂತ ಎಲ್ಲ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಕೇಂದ್ರ ಪಾಲಿಕೆ ಅಧಿಕಾರಿಗಳು ನಿರತರಾಗಿದ್ರು. ಜೆಸಿಬಿ ಮೂಲಕ ಒಂದೊಂದೇ ಅಂಗಡಿಯನ್ನ ತೆರವು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಏಕಾಏಕಿ ಹಲ್ಲೆನ ಮಾಡ್ತಾರೆ. ಅಂಗಡಿಕಾರರು ಜೊತೆಗೆ ಇಲ್ಲಿರ್ತಕ್ಕಂತಹ ಕೆಲವು ಪುಂಡರು ಕೂಡ ಸೇರ್ಕೊಂಡು ಈ ಒಂದು ಹಲ್ಲೆಯನ್ನ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಅಧಿಕಾರಿಗಳ ವಲಯದಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತದೆ. ಜೊತೆಗೆ ಈ ಒಂದು ಸ್ಥಳಕ್ಕೆ ಈ ಒಂದು ಜಿಬಿ ಅಧಿಕಾರಿಗಳ ಏನು ಸಂಘಟನೆ ಇದೆ ಆ ಒಂದು ಸಂಘಟನೆಯ ಅಧ್ಯಕ್ಷರು ಕೂಡ ಬಂದಿರತಕ್ಕಂಥದ್ದು. ಅವರು ಕೂಡ ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಹಲ್ಲೆ ಆಯಿತು, ಏನಾಯಿತು, ಜೊತೆಗೆ ಅಧಿಕಾರಿಗಳಿಗೆ ಭದ್ರತೆ ಇರಲಿಲ್ವಾ, ಪೊಲೀಸರನ್ನ ಈ ಒಂದು ಭಾಗದಲ್ಲಿ ಕರೆಸ್ಕೊಂಡು ಬಂದಿದ್ರ, ಸೂಕ್ತವಾಗಿರುವಂತಹ ಭದ್ರತೆ ಇರಲಿಲ್ವಾ ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಒತ್ತುವರಿ ಮಾಡಬೇಕು ಅಂತ ಆದೇಶ ಮಾಡ್ಬಿಟ್ರೆ ಬಿಗಿ ಭದ್ರತೆ ಕೊಡಬೇಕು. ಏನ್ ಮಾರ್ಕೆಟ್ಗೂ ಶಿವಾಜಿನಗರ ಒಂದೇನಾ? ಮಾರ್ಕೆಟ್ ಅಲ್ಲಿ ಇರೋದು ಅಮಾಯಕರು, ತರಕಾರಿ ವ್ಯಾಪಾರಸ್ಥರು. ಇಲ್ಲಿರೋರು ಗುಂಡಾಯಿಸ ಮಾಡೋರು, ದಬ್ಬಾಳಿಕೆ ಮಾಡೋರು, ಹಲ್ಲೆಕೋರರು ಇರೋದು. ಹಲ್ಲೆಕೋರರು ಇರೋ ಅಂತ ಜಾಗದಲ್ಲಿ 3 ಜನ ಪೊಲೀಸರನ್ನು ಕಳಿಸಿದ್ರೆ 3 ಜನ ಪೊಲೀಸರ ಸಮ್ಮುಖದಲ್ಲಿ ಹೊಡಿತಿದ್ರೆ ಅವ್ರು ನಿಂತ್ಕೊಂಡು ಕಾಮಿಡಿ ನೋಡ್ತಾ ಇದಾರೆ. ಪಿಕ್ಚರ್ ಶೂಟಿಂಗ್ ಮಾಡ್ದಂಗೆ ಆಗೋಗಿದೆ ಇವತ್ತು. ಅಲ್ಲ ಸರ್, ಅಧಿಕ ಭದ್ರತೆ ಇರಲಿಲ್ವಾ ಅಂತ ಅಟ್ಟಾಡಿಸ್ಕೊಂಡು ಹೊಡೆಯುವಂತ ಮತ್ತಿಗೆ ಫ್ರೀಡಮ್ ಇದೆ ಅವರಿಗೆಲ್ಲ? ಖಂಡಿತ ಇಲ್ಲ ಸರ್, ಕಾನೂನಿಗಿಂತ ಯಾವ್ದು ದೊಡ್ಡದಲ್ಲ. ಪೊಲೀಸರ ಸಮ್ಮುಖದಲ್ಲಿ ಆಗಿರೋದು ಇದು ಸ್ವಲ್ಪ ಖಂಡನೀಯ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಏನ್ 5-6 ಜನ ಹಲ್ಲೆಕೋರಿದ್ದಾರೆ, ಅವ್ರನ್ನ ಬಂಧಿಸಬೇಕು. ಏನು ಒತ್ತುವರಿ ಕಾರ್ಯ ಸಂಪೂರ್ಣವಾಗಿ ಆಗಿಲ್ಲ, ಇನ್ನು 5-6 ಅಂಗಡಿ ಇದೆ. ಅದನ್ನ ಈಗ ನಾವು ನಿಂತ್ಕೊಂತೀವಿ. ಅದೇನಾಗುತ್ತೆ ಅದು ಓಡಿಸ್ಬಿಟ್ಟೆ ನಾವು ಮನೆಗೆ ಹೋಗೋದು ಇವತ್ತು. ಕೂಡಲೇ ಅವ್ರನ್ನ ಬಂಧಿಸಬೇಕು. ಇನ್ನು ಮುಂದೆ ಸರ್ಕಾರ ಎಚ್ಚೆತ್ಕೊಬೇಕು. ಇದೇನು ಆಟ ಆಡೋ ವಸ್ತುಗಳಲ್ಲ. ಎಲ್ಲೋ ಕುತ್ಕೊಂಡು ಫುಟ್ಪಾತ್ ತೆರವು ಮಾಡ್ಬಿಡಿ, ಆ ಕೆಲಸ ಮಾಡ್ಬಿಡಿ ಅನ್ನೋಕ್ಕಿಲ್ಲ. ನೀವೇನೇ ಮಾಡ್ಬೇಕಂದ್ರೆ ಬಿಗಿ ಭದ್ರತೆ ಕೊಡಬೇಕು. ಭದ್ರತೆ ಇಲ್ಲದೆ ನೀವು ತೆರವುಗೊಳಿಸ್ಬಿಡಿ. ಇವತ್ತು ಹೊಣೆ ಯಾರು? ಸತ್ತೋಗಿದ್ದಾನೆ ಅಂದ್ರೆ 1,50,00,000 ಕೊಟ್ಬಿಡ್ತೀವಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅನ್ನೋದು ಮುಖ್ಯ ಅಲ್ಲ. ಶಾಂತಿ ಸಿಗಕ್ ಮುಂಚೆ ಏನು ಬಿಗಿ ಭದ್ರತೆ ಮಾಡಬೇಕು, ಏನ್ ವ್ಯವಸ್ಥೆ ಮಾಡಬೇಕು ಅನ್ನೋದು ಮುಖ್ಯ. ಪೊಲೀಸರ ಸಂಖ್ಯೆಯೂ ಕೂಡ ಆ ಸಂದರ್ಭದಲ್ಲಿ ಅಷ್ಟೇ ಇರಲಿಲ್ಲ ಅಂತ ಸರ್. ಪೊಲೀಸರ ಸಂಖ್ಯೆಯೂ ಕೂಡ ಸರ್, ಪೊಲೀಸರು ಬರೀ 3 ಜನ ಇದ್ರು. ಇಂಥ ಗಂಭೀರವಾದ ಪ್ರದೇಶ ಸ್ಪಾಟ್ ನೀವೇ ಇದ್ದೀರಾ. ಇಂಥ ಸ್ಪಾಟ್ ಅಲ್ಲಿ 3 ಜನ ನಿಲ್ಲಿಸ್ಬಿಟ್ಟು ಪಿಕ್ಚರ್ ಶೂಟಿಂಗ್ ಮಾಡಕ್ ಕೊಡ್ತಾರೆ ಗೊತ್ತಾ ನಿಮ್ಗೆ? ಆ ತರ ಇದಕ್ಕೆ ಒತ್ತುವರಿ ತೆರವು ಮಾಡೋ ಸ್ಥಳದಲ್ಲಿ ಪೊಲೀಸರು ಕೊಟ್ಟಿರೋದು ತುಂಬಾ ಕಮ್ಮಿ. ಹಾಗಾಗಿ ಕೂಡಲೇ ಇವತ್ತು ಅವ್ರು 3 ಜನ ಬಂಧಿಸಬೇಕು, ನಮಗೆ ನ್ಯಾಯ ಒದಗಿಸಬೇಕು. ಮತ್ತೆ ಏನ್ ಪೆಂಡಿಂಗ್ ಕೆಲಸ ಇದೆ, ಏನು ಒಂದು 5-6 ಅಂಗಡಿ ಹೊಡಿಬೇಕಲ್ಲ, ಇದನ್ನ ಸಂಪೂರ್ಣ ಹೊಡೆದ ಮೇಲೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ. ಅಧಿಕಾರಿಗಳಿಗೆ ಭದ್ರತೆ ಇಲ್ವಾ ಅನ್ನುವಂತ ಅನುಮಾನಗಳು ಕೂಡ ಹುಟ್ಟಾಕತ್ತೆ ಈ ಒಂದು ಘಟನೆಗಳು. ಸರ್, ಜಿಬಿಯಲ್ಲಿ ಇರೋದೇ 2,400 ಅಧಿಕಾರಿ ನೌಕರುಗಳು ಅಷ್ಟೇ. ನನಗೆ ಗೊತ್ತಿದೆ ಪೂರ್ತಿ. ಇವತ್ತವರೆಗೂ ವೃಂದ ಮತ್ತು ನೇಮಕಾತಿ ನೀವು ಮಾಡಿ ಏನೂ ಆಗಿಲ್ಲ. ಜಿಬಿಎ ಮಾಡ್ಬಿಟ್ರು, 5 ಪಾಲಿಕೆಗಳಿಗೆ ಹಂಚ್ಬಿಟ್ರು. ಇರೋದು ಒಂದೊಂದು ಪಾಲಿಕೆಯಲ್ಲಿ 250-300 ಜನ ಬರೀ ಅಧಿಕಾರಿ ನೌಕರು ನಿಯಂತ್ರಣ ಮಾಡ್ತಾ ಇರೋರು. ಇನ್ನು ಗ್ಯಾಂಗ್ ಮ್ಯಾನ್ ಇಲ್ಲ, ಪೌರ ಕಾರ್ಮಿಕರು ಇಲ್ಲ, 4ನೇ ದರ್ಜೆ ನೌಕರು ಇಲ್ಲ. ಎಲ್ಲ ಉನ್ನತ ಅಧಿಕಾರಿಗಳು. ಒಂದೊಂದು ಪಾಲಿಕೆಯಲ್ಲಿ 5-6 ಜನ ಉನ್ನತ ಅಧಿಕಾರಿಗಳು. ಬೇಕಾಗಿರೋದು ಕೆಳಂತ ನೌಕರು. ಸರ್, ಯಾವ್ಯಾವ್ದೋ ಸಂಘಟನೆ ಅಂತ ಅಂದ್ಕೊಂಡು ಬಂದ್ಕೊಂಡು ಈ ರೀತಿಯಾಗಿ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ರೆ ಹೇಗೆ ಸರ್? ಅದನ್ನ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಸಂಘಟನೆ ಮುಖ್ಯಸ್ಥರು ಹಿಂದೆ ಇದ್ದವ್ರ ಹತ್ರ ಎಲ್ಲ ನಾವು ಮಾತಾಡಿದೀವಿ. ಸಂಘಟನೆ ಅಲ್ಲ, ಅವ್ನು ಯಾವನೋ ಬಸವರಾಜ್ ಪಡಿಕೋಟೆ ಅಂತ ಒಬ್ಬ ವಸ್ಲಿಗಾರ ಏನು ಇಲ್ಲೆಲ್ಲ ರೋಲ್ ಕಾಲ್ ಮಾಡ್ತಿದ್ನಲ್ಲ, ಇವರಿಂದ ಅವ್ನಿಗೆ ಹಪ್ತಾವಸ್ಲಿ ಆಗುತ್ತೆ. ಆ ಹಪ್ತಾವಸ್ಲಿ ಮಾಡೋದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ಗೋಸ್ಕರ ಬಂದಿರೋದು ಇವತ್ತು. ಓಕೆ ಚೈತ್ರ, ಇದು ಇಲ್ಲಿರ್ತಕ್ಕಂಥ ಅಮೃತ್ ರಾಜ್ ಅವರು ಹೇಳ್ತಿರ್ತಕ್ಕಂಥ ಅಂದ್ರೆ ಈ ಒಂದು ಪಾಲಿಕೆ ಅಧಿಕಾರಿಗಳಿಗೆ ಭದ್ರತೆ ಇಲ್ವಾ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಅವರು ಎತ್ತಾ ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಬೇಕು, ಆ ಒಂದು ಕಾರ್ಯಾಚರಣೆನ ನಾವು ಕೂಡ ಖುದ್ದಾಗಿ ನಿಂತು ಅದನ್ನ ಅಂಗಡಿಯನ್ನ